ಇದೀಗ ನಟ ದರ್ಶನ್ ಅವರ ಪ್ರಕರಣದ ತನಿಖೆ ಭರದಿಂದ ಸಾಗ್ತಾ ಇದೆ. ಶೀಘ್ರವೇ ಪೊಲೀಸರು ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಿದ್ದಾರೆ. ಅಲ್ಲಿವರೆಗೆ ದರ್ಶನ್ಗೆ ಜೈಲೇ ಗತಿಯಾಗಲಿದೆ. ಆ ಬಳಿಕ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು. ಈ ಮಧ್ಯೆ ದರ್ಶನ್ ಅವರನ್ನು A2 ಸ್ಥಾನದಿಂದ A1 ಆರೋಪಿಯನ್ನಾಗಿ ಮಾಡಲು ಸಿದ್ಧತೆ ನಡೆಯುತ್ತಾ ಇದೆ. ಆದರೆ ಪೊಲೀಸರು ಈ ಹೈ ವೋಲ್ಟೇಜ್ ಕೇಸ್ಗೆ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅನ್ನೋ ಕುತೂಹಲ ಸಾಮಾನ್ಯವಾಗಿ ನಿಮಗಿರುತ್ತೆ ಅಲ್ವಾ? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಈ DK ಶಿವಕುಮಾರ್ ಹೇಳಿದ್ರಲ್ಲ, ನಿಮಗೆ ಉಪಕಾರ ಸ್ಮರಣೆ ಇಲ್ಲ ಸ್ವಾಮಿ, ಉಪಕಾರ ಸ್ಮರಣೆ ಪಕ್ಕಕ್ಕಿಡಿ, ಅದಕ್ಕೆ ಉಪ್ಪು ಖಾರ ಹಾಕಿ ಪಕ್ಕಕ್ಕಿಡಿ. ಈ ಕೇಸ್ ಮಾಡ್ತಾ ಇದ್ದಾರಲ್ಲ ಪೊಲೀಸರು, ಅವರ ದುಡ್ಡು ಕೊಡೋಕ್ಕೆ ಯೋಗ್ಯತೆ ಇದೆಯೇನ್ರಿ ನಿಮಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಪೊಲೀಸರು ಎಷ್ಟೆಲ್ಲ ಖರ್ಚು ಮಾಡಿದ್ರು, 1 ನಯ ಪೈಸೆ ಸಿಕ್ಕಿರಲಿಲ್ಲ. ತನಿಖೆಗೆ ಇಲ್ಲಿವರೆಗೆ ಪೊಲೀಸರ ಖರ್ಚು, ಸಣ್ಣ ಖರ್ಚು 2,50,000 ಖರ್ಚಾಗಿದೆ. ಹೋಗಿದ್ದು ಬಂದಿದ್ದು, ಎಳ್ನೀರು ಕುಡಿದಿದ್ದು, ಟೀ ಕುಡಿದಿದ್ದು, ಸಿಗರೇಟ್ ಸೇದಿದ್ದು, ಹಾರ್ಡ್ ಡಿಸ್ಕ್, ಆಮೇಲೆ ಇದು ಕೂಡ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ಗೆ 2 ಲಕ್ಷ ಖರ್ಚಾಗಿದೆ. ಸ್ಥಳ ಮಜರಿಗೆ ಹೋದಾಗ ಊಟಕ್ಕೆ ಖರ್ಚಾಗಿದೆ. ಎಲ್ಲ ಹಣ ಖರ್ಚು ಮಾಡಿದ್ದು ರಾಜ್ಯ ಪೊಲೀಸರು ಕಿಸೆಯಿಂದ ಹಾಕಿದ್ದಾರೆ. ಎಲ್ಲ ಬಿಲ್ಗಳನ್ನು ಹಿರಿಯ ಅಧಿಕಾರಿಗಳಿಗೆ ನೀಡಲಾಗಿತ್ತು. ಆದರೆ ಹಣವನ್ನೇ ಪಾವತಿ ಮಾಡಲಿಲ್ಲ ರಾಜ್ಯ ಸರ್ಕಾರ. ಎಲ್ಲಿ ಪಾವತಿ ಮಾಡ್ತಾರೆ? ಇದ್ದ 90 ಕೋಟಿ ಹೋಗಿತ್ತಲ್ಲ, ಯಾವುದರಲ್ಲಿ? ವಾಲ್ಮೀಕಿ ನಿಗಮ 14 ಸೈಟಲ್ಲಿ. DK ಶಿವಕುಮಾರ್ ಅವ್ರದ್ದು ಕೂಡ 1,400 ಕೋಟಿ ಆಗಿಲ್ವಾ? ಸರ್ಕಾರದ ಬೊಕ್ಕಸದ ಕೊಡಬೇಕಾದ್ರೆ 2.5 ಲಕ್ಷ ಕೊಡೋಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇರಲಿಲ್ಲ. ಮತ್ತೆ ನಮಗೆ ಹೇಳ್ತೀರಿ ಉಪಕಾರ ಸ್ಮರಣೆ ಇಲ್ಲ. ನಿಮ್ಮನ್ನು ಬಿಟ್ಟಿದ್ದೀವಲ್ವ, ಅದು ಉಪಕಾರ ಸ್ಮರಣೆ. ಮೊನ್ನೆ ಅಷ್ಟೇ ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಬಿತ್ತರ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಸಿದ್ದರಾಮಯ್ಯ ಸರ್ಕಾರ ಪೊಲೀಸರು ಖರ್ಚು ಮಾಡಿದ 2.5 ಲಕ್ಷವನ್ನು ನಮ್ಮ ಟಿವಿಯಲ್ಲಿ ಸುದ್ದಿ ಪ್ರಸಾರವಾದ ನಂತರ ಬಿಡುಗಡೆ ಮಾಡಿ. 17 ಆರೋಪಿಗಳಿದ್ದಾರೆ. ನಾನು ಹೇಳಿದೆ A2 ಇದ್ದಂಥ ದರ್ಶನ್ A1 ಆದರು. ಆಮೇಲೆ A2 ಇದ್ದ ಪವಿತ್ರ ಗೌಡ ಬೇರೆಲ್ಲ ಹೋಗ್ತಾರೆ, ಅವರ ನಂಬರ್. ಈ ಥರ ನಂಬರ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಿದ್ರೆ ಬೇರೆ ಯಾರ್ದೆಲ್ಲ ಎಲ್ಲಿ ತನಕ? ಈಗ ಚಾರ್ಜ್ ಶೀಟ್ ಹಾಕುವಾಗ ಎಲ್ಲ ಮೇಲೆ ಕೆಳಗಾಗುತ್ತೆ. ಈ 17 ಜನ ಇದ್ದಾರಲ್ಲ, ಇವರು ಈಗ ಎಲ್ಲಿದ್ದು ಬಂದು ನಿಂತಿದ್ದಾರೆ ಅನ್ನೋ ಒಂದು ಮಾಹಿತಿ ಬೇಕಲ್ಲ. ಕಂಪ್ಲೀಟ್ ಕೊಡ್ತೀನಿ. ಅದಕ್ಕಿಂತ ಅದರ ನಡುವೆ ಇವತ್ತು DK ಶಿವಕುಮಾರ್ ಹೇಳಿದರು, ನಿಮಗೇನು ಏನಿಲ್ಲ, ಸ್ಮರಣೆ ಇಲ್ಲ, ಉಪಕಾರ ಸ್ಮರಣೆ ಇಲ್ಲ, ಹಾಗಾಗಿ ನೀರು ರೇಟ್ ಜಾಸ್ತಿ ಮಾಡಿದ್ರು. ಸ್ವಾಮಿ, ಮಜಾ ಗೊತ್ತಾ? ಪಾಪ ಈ ಪೊಲೀಸರೆಲ್ಲ ಈ ತನಿಖೆ ಎಲ್ಲ ಮಾಡ್ತಾ ಇದ್ದಾರಲ್ಲ, ಆ ಪೊಲೀಸರಿಗೆ ಕೊಡಬೇಕಾದ್ರೆ ದುಡ್ಡು ಕೊಟ್ಟಿಲ್ಲ ಇವರ ಉಪಕಾರ ಸ್ಮರಣೆಗೆ ಉಪ್ಪು ಹಾಕಲಿಕ್ಕೆ. ಈ ಪೊಲೀಸರು ತನಿಖೆ ಮಾಡ್ತಾರಲ್ಲ ಸರ್, ತನಿಖೆ ಮಾಡಿದಾಗ ಎಲ್ಲ ದುಡ್ಡು ಕೊಡಬೇಕಲ್ಲ. ಸರ್ಕಾರ ಬಳಿ ದುಡ್ಡಿಲ್ಲ, ಆಮೇಲೆ ನಮಗೆ ಉಪಕಾರ ಸ್ಮರಣೆ ಬಗ್ಗೆ ಪಾಠ ಮಾಡ್ತಾರೆ. ಬನ್ನಿ, ಮೊದಲು ಅದರ ಬಗ್ಗೆ ಬರ್ತೀನಿ. ಈಗ DK ಶಿವಕುಮಾರ್ ವಿಚಾರಕ್ಕೆ ಬರ್ತೀನಿ. ಉಪಕಾರ ಸ್ಮರಣೆ ನಮಗಿದೆಯಾ, ನಿಮಗಿಲ್ವಾ ಹೇಳ್ತೀನಿ ನಾನು. ಬನ್ನಿ. ಈಗ 17 ಜನ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಆರೋಪಿಗಳು ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರೆತಂದು ಹಿಂಸೆ ಮಾಡಿ ಕೊಲೆ ಮಾಡಲಾಗಿತ್ತು ಅನ್ನೋದು ಸಾಕ್ಷ್ಯ ಸಿಗ್ತಾ ಇದೆ. ಇದೀಗ ಈ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ತಾಂತ್ರಿಕ ಸಾಕ್ಷ್ಯ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಪೊಲೀಸರಿಗೆ ಸಲ್ಲಿಕೆಯಾಗಿದೆ. ಪೊಲೀಸರಿಗೆ ಸಿಕ್ಕ ಸಾಕ್ಷ್ಯಾಧಾರಗಳು ಯಾರೆಲ್ಲ ಯಾವ್ಯಾವ ಹಂತದಲ್ಲಿ ಕೊಲೆ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಕೊಡುವಾಗ ಎಲ್ಲ ನಂಬರ್ ಮೇಲೆ ಕೆಳಗೆ ಆಗುತ್ತೆ. ಯಾರಿಗೆ ರ್ಯಾಂಕ್ ನಂಬರ್ 1, ದರ್ಶನ್ ರ್ಯಾಂಕ್ ಬಂದಿದ್ದಾರೆ ನಂಬರ್ 1. ಪವಿತ್ರ ಗೌಡ ಡ್ರಾಪ್ ಆಗಿದೆ, ನಂಬರ್ 1 ರ್ಯಾಂಕ್ ಡ್ರಾಪ್ ಆಗಿದೆ. ಬನ್ನಿ, ಒಬ್ಬೊಬ್ಬರು ಹೇಳ್ತಾ ಹೋಗ್ತೀನಿ. ಇಲ್ಲಿ ತನಕ ಇದ್ದದ್ದು ಯಾರು? A1 ಪವಿತ್ರ ಗೌಡ ಇದ್ದರು, ಈಗ ಅದು ಚೇಂಜ್ ಆಗಿದೆ. ಪವಿತ್ರ ಕಾರಣಕ್ಕೆ ರೇಣುಕಾಸ್ವಾಮಿ ಮರ್ಡರ್ ಆಯಿತಾ? ಹತ್ಯೆ ನಡೆದ ಸ್ಥಳದಲ್ಲಿ ಇದ್ದರು ಪವಿತ್ರ ಗೌಡ. ಹೆಂಗೆ ಗೊತ್ತಾಯಿತು? ಟವರ್ ಲೊಕೇಶನ್ ಆಧಾರದಲ್ಲಿ ಸಾಕ್ಷ್ಯ ಪತ್ತೆಯಾಗಿದೆ. ಶೆಡ್ CCTVಯಲ್ಲೂ ಕೂಡ ಪವಿತ್ರ ಗೌಡ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ A1 ಈಗ ಅದು ಬದಲಾಗುತ್ತೆ. ದರ್ಶನ್ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿಸಿದ್ದು, ಥಳಿಸಿದ್ದು ಈಗ ಸಾಕ್ಷ್ಯಗಳಲ್ಲಿ ಗೊತ್ತಾಗಿದೆ. ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನ ಮಾಡಿರೋದು ಕೂಡ ಸಿಕ್ಕಿದೆ ಮಾಹಿತಿ. ಕೊಲೆ ನಂತರ ದರ್ಶನ್ ತೆರಳಿದ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ದರ್ಶನ್ ಬಟ್ಟೆಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಇಬ್ಬರದಾಯ್ತು. ಓತಿಕ್ಯಾತ ಪವನ್ ಇವನೇ ಎಲ್ಲದಕ್ಕೂ ಕಾರಣ. ಇನ್ಸ್ಟಾಗ್ರಾಮ್ ಮೂಲಕ ರೇಣುಕಾಸ್ವಾಮಿ ಜೊತೆ ಚಾಟ್ ಮಾಡ್ತಾನೆ ಹುಡುಗಿ ರೀತಿಯಲ್ಲಿ. ಆಮೇಲೆ ಅಣ್ಣ ಅಂತೇಳಿ ದರ್ಶನ್ಗೆ ಸುದ್ದಿ ಮುಟ್ಟಿಸಿದ್ದು ಕೂಡ ಇದೇ ಪವನ್. ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಥಳಿಸಿದ್ದ. ಇವನು ಥಳಿಸೋ ಮುಸುಡಿನ ಇದು. ಯಾಕೆ ಥಳಿಸಿರ್ತಾನೆ? ಎಲ್ಲ ಇರ್ತಾರಲ್ವಾ ಗುಂಪಿನಲ್ಲಿ, ಗೋವಿಂದ ನಾನು ಒಂದು ಹೊಡೆದು ಬಿಡ್ತೀನಿ ಅಂತ. ಪವನ್ ಬಟ್ಟೆಯಲ್ಲೂ ಕೂಡ ರೇಣುಕಾಸ್ವಾಮಿ ರಕ್ತ ಪತ್ತೆಯಾಗಿದೆ. ಆಮೇಲೆ ಈತನ ಮನೆಯಲ್ಲಿ ಲಕ್ಷ ಲಕ್ಷ ಹಣ ಪತ್ತೆಯಾಗಿದೆ.
ಇನ್ನು A4 ರಾಘು ಅವರ ಮನೆಯವರು ಯಾರು ತಿರ್ಕೊಂಡ್ರಲ್ಲ, ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ, ಕೆಲಸ ರಿಕ್ಷಾ ಡ್ರೈವರ್. ಅದನ್ನು ಮಾಡ್ಕೊಳ್ತಾ ಇದ್ದ. ಅಭಿಮಾನಿ ಆಗಬಾರ್ದು ಅಂತೇನಲ್ಲ, ಹೂಹಾರ ಹಾಕಿ ಕಟೌಟ್ ಹಾಕಿ ಎಲ್ಲ ಹಾಕಿ ಕೊಲೆಗೂ ಬಳಸ್ಕೊಂಡ್ಬಿಟ್ರಲ್ಲಪ್ಪ ನಿಮ್ಮನ್ನೆಲ್ಲ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದೆ ಇದೇ ರಾಘು. ರಾಘು ಮನೆಯಲ್ಲಿ ರೇಣುಕಾಸ್ವಾಮಿ ಚಿನ್ನ ಪತ್ತೆಯಾಗಿದೆ, ಕಳ್ಳ. A5 ನಂದೀಶ್ ಹಲ್ಲೆ ಮಾಡಿದ್ದ, ಕಾರ್ನಲ್ಲಿ ಶವ ಇಟ್ಟಿದ್ದ ನಂದೀಶ್. A6 ಜಗದೀಶ್, ರಾಘು ಜೊತೆ ಇವನು ಇದ್ದ, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಗೊತ್ತಲ್ಲ, ಎಸ್ಕೇಪ್, ಎಣ್ಣೆ ಸಿಗತ್ತೆ ಅಂತ ಬಂದಿದ್ದ, ಎಣ್ಣೆ ಕುಡ್ದ, ಆಮೇಲೆ ಎಸ್ಕೇಪ್ ಗೊತ್ತಾಯ್ತು. ಅನುಕುಮಾರ್ A7 ಕಿಡ್ನ್ಯಾಪ್ ತಂಡದಲ್ಲಿದ್ದ ಅನುಕುಮಾರ್. ಟೆಕ್ನಿಕಲ್ ಸಾಕ್ಷ್ಯ, ಟವರ್ ಲೊಕೇಶನ್ ಪತ್ತೆಯಾಗಿದೆ, ಇವನಿರೋದು. A8 ರವಿ ಕೊಲೆ ಬಳಿಕ ಆರೋಪಿಗಳನ್ನು ಹೊತ್ತೊಯ್ದಿದ್ದ ಡ್ರೈವರ್. ರವಿ ಕಾರ್ನಲ್ಲಿ ರೇಣುಕಾಸ್ವಾಮಿ ಕೂದಲು ಪತ್ತೆಯಾಗಿದೆ. ಇವೊಂದೊಂದು ಹಣೆ ಬರ ನೋಡಿ, ಒಂದು ಕೂದಲು ಇವರನ್ನು ಸಾಯಿಸ್ಬಿಡ್ತು. ಕೆಲವರು ಹೇಳ್ತಾರಲ್ಲ, ನನ್ನ ಒಂದು ಕೂದಲು ಕೊಂಗ್ಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಒಂದೇ ಕೂದಲಿದ್ದ ಇವನ ಜೀವ ಈಗ ಅಪಾಯಕ್ಕೆ ಸಿಲುಕಿ. A9 ರಾಜು ವರ್ಸಸ್ ಧನ್ರಾಜ್. ದರ್ಶನ್ ಮನೆ ಕೆಲಸದವ ಧನ್ರಾಜ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ. ಅಣ್ಣನ ಮುಂದೆ ಶೋ. ರೇಣುಕಾಸ್ವಾಮಿಗೆ ಧನ್ರಾಜ್ ಶಾಕ್ ಕೊಟ್ಟಿದ್ದ, ಅದಕ್ಕಾಗಿ ಅವಳಿಂದ 3,000 ಹಾಕಿಸ್ಕೊಂಡಿದ್ದ. A10 ವಿನಯ್ ದರ್ಶನ್ ಆಪ್ತ, ಸ್ಟೋನಿ ಬ್ರೋಕ್ ಮಾಲೀಕ. ರೇಣುಕಾಸ್ವಾಮಿಗೆ ಮನಚೊಯ್ತೆ ಇಚ್ಛೆ ಥಳಿಸಿದ್ದ. ಲಾಠಿಯಲ್ಲಿ ವಿನಯ್ ರಕ್ತದ ಕಲೆ ಸಿಕ್ಕಿವೆ, ಲಾಠಿಯಲ್ಲಿ ಇವನ ರಕ್ತದ ಕಲೆ ಸಿಕ್ಕಿದೆ. A11 ನಾಗರಾಜು, ಈತ ನಟ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದ. ದರ್ಶನ್ ಎಲ್ಲೇ ಹೋದರೂ ಜೊತೆಗಿರ್ತಾ ಇದ್ದ. ಆಮೇಲೆ ಏನೋ ಕಾರ್ಪೊರೇಟರ್ ಆಗಬೇಕು ಅಂತ ಓಡಾಡ್ತಾ ಇದ್ದ. ರೇಣುಕಾಸ್ವಾಮಿಗೆ ಥಳಿಸಿದ್ದ ನಾಗರಾಜ್. ಕೊಲೆ ಬಳಿಕ ಶವ ಸಾಗಾಟ ಮಾಡಲು ಸಹಾಯ ಮಾಡಿದ್ದ. ಈಗ ಒಳಗೆ A12 ಲಕ್ಷ್ಮಣ್, ದರ್ಶನ್ ಕಾರು ಚಾಲಕ ಲಕ್ಷ್ಮಣ್. ಶವ ಸಾಗಿಸೋಕೆ ಸಕಲ ವ್ಯವಸ್ಥೆ ಮಾಡಿದ್ದ, ಇವನೇ ಶವ ಥರ ಇದ್ದಾನೆ. A13 ದೀಪಕ್, ರೇಣುಕಾಸ್ವಾಮಿಗೆ ಥಳಿಸಿದ್ದ ದೀಪಕ್. ನಿಖಿಲ್, ಕೇಶವ್, ಕಾರ್ತಿಕ್ಗೆ ಒಪ್ಪಿಸಿದ್ದ. ಆರೋಪಿಗಳಿಗೆ 5 ಲಕ್ಷ ನೀಡಿದ್ದ ದೀಪಕ್, ಎಲ್ಲರಿಗೆ ಸೆಟಲ್ಮೆಂಟ್. A14 ಪ್ರದೋಷ್, ದರ್ಶನ್ ಜೊತೆಗೂಡಿ ಹಲ್ಲೆ ಮಾಡಿದ್ದ. ಕೊಲೆ ನಂತರ ಕೇಸ್ ಮುಚ್ಚಿ ಹಾಕಲು ಅಣ್ಣನಿಗೆ ಸಹಾಯ ಮಾಡಿದ್ದ. ಶರಣ ಆಗಲು ಸಿದ್ಧರಾದವರನ್ನು ದರ್ಶನ್ ಬಳಿ ಕರೆಸಿದ್ದ. ಇವನು ಸರೆಂಡರ್ ಆಗಿಲ್ಲ ನೋಡಿ ಮತ್ತೊಬ್ಬರನ್ನು. A15 ಕಾರ್ತಿಕ್, ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಹಣ ಪಡೆದು, ಪಾಪ ಆಸೆ ತೋರಿಸಿದ್ದಾರೆ ಇವರಿಗೆಲ್ಲ, ಹಣ ಪಡೆದು ಶವ ಸಾಗಾಟ ಮಾಡಿದ್ದ. A16 ಕೇಶವಮೂರ್ತಿ, ಕೊಲೆ ಬಳಿಕ 5 ಲಕ್ಷ ಪಡೆದುಕೊಂಡಿದ್ದ. ಪಾಪ ಹಣ ಪಡೆದು ಶವ ಸಾಗಾಟ ಮಾಡಿದ್ದ ಕೇಶವಮೂರ್ತಿ, 5 ಲಕ್ಷ ಸಿಗತ್ತೆ ಅಂತ. A17 ನಿಖಿಲ್, ಇವರೆಲ್ಲ ಪಾಪ ಲಾಸ್ಟ್ ಎಂಟ್ರಿ ರೀ, ದುಡ್ಡು ಸಿಗತ್ತೆ ಅಂತ ಮಾಡಿದ್ದಾರೆ. ಕೊಲೆ ಬಳಿಕ 5 ಲಕ್ಷ ಪಡ್ಕೊಂಡಿದ್ದ. ಇವರು 5 ಲಕ್ಷ ಒಂದೇ ಸಲ ನೋಡೋದೇ ಕಷ್ಟ. ಶವ ಪಡೆದು ಶವ ಸಾಗಾಟ ಮಾಡಿದ್ದ. ಯಾಕೆ ಈ ಹುಡುಗರನ್ನು ಸರೆಂಡರ್ ಮಾಡಿಸಿದ್ರಿ? ನೀವೇ ಯಾಕೆ ಆಗಿಲ್ಲ? ಆ ರೇಣುಕಾಸ್ವಾಮಿಯನ್ನು ಕೊಲ್ಲೋದಕ್ಕೆ ನೀವು ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗಿತ್ತ? ಛೀ 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 ಛೀ. ಓಕೆ.